ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ನನ್ನ ಈಸಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡೋ ಎಲ್ಲ ಈಸಿ ಅಡುಗೆಗಳು ನಿಮಗೆ ರುಚಿಯಾಗಿ ಸಿಗುತ್ತವೆ. ಮೊದಲಿಗೆ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ನೋಡೋಣ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಜೀರಿಗೆ, ಉಪ್ಪು, ಇಂಗು ಹಾಕಿ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಹಾಕಿ, ತುರಿದ ಕ್ಯಾರೆಟ್ ಹಾಕಿ, ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದನ್ನು ಸಣ್ಣಗೆ ಕತ್ತರಿಸ್ಕೊಳ್ಬೇಕು. ಇದಾದ ನಂತರ ಸಬ್ಬಸಿಗೆ ಸೊಪ್ಪನ್ನು ತುಂಬ ಹಾಕಬಹುದು. ಮೆಂತ್ಯ ಕಹಿ ಬರುತ್ತೆ, ಸ್ವಲ್ಪ ಹಾಕೋಣ. ತುಂಬ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಅದನ್ನು ಸಣ್ಣಗೆ ಕತ್ತರಿಸ್ಕೊಂಡು ಅಕ್ಕಿ ಹಿಟ್ಟಿಗೆ ಹಾಕೋಣ. ಈ ಮಧ್ಯೆ ಸಣ್ಣ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಂಡಿನಲ್ಲಿ ಎಣ್ಣೆ ಇಟ್ಟು ಸಾಸಿವೆ, ಸಣ್ಣಗೆ ಚಾಪ್ ಮಾಡಿದಂತಹ ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಅದನ್ನು ಬಾಡಿಸಿ ಈ ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡು ಆ ಒಗ್ಗರಣೆಯನ್ನು ಕಲಿಸ್ಬಿಟ್ರೆ ನೆಂಚಿಕೆ ಇಲ್ಲದೆ ಕೂಡ ನಾವು ಮಾಡ್ಕೊಳ್ಬೋದು. ಉಪ್ಪು ಖಾರ ಎಲ್ಲ ಹಿತವಾಗಿರುತ್ತೆ. ಈ ಮಧ್ಯೆ ಮತ್ತೊಂದು ನೆಂಚಿಕೆ ನೋಡಿ ಕನ್ಸಿಸ್ಟೆನ್ಸಿ ಹೇಗಿರಬೇಕಂತ. ನೆಂಚಿಕೆಗೆ ಮಾವಿನ ಸೀಕರಣೆ ಮಾಡೋಣ. ಸೂಪರ್ ಕಾಂಬಿನೇಷನು. ಹಾಲಿಗೆ ಸಕ್ಕರೆ ಹಾಕಿ ಮಾವಿನ ಹಣ್ಣನ್ನು ಈ ಥರ ಕಿವುಚಬೇಕು. ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡಬಾರ್ದು, ಬಾಯಿಗೆ ಸಿಗಬೇಕು. ಸ್ವಲ್ಪ ಕಿವುಚಿಟ್ಟಿರುವಂಥದ್ದಕ್ಕೆ ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿಯನ್ನು ಹುರಿದು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರುಚಿಕರವಾದ ಮಾವಿನ ಹಣ್ಣಿನ ಸೀಕರಣೆ ಸಿದ್ಧ ಆಯಿತು. ಈಗ ಕಲಸಿಟ್ಕೊಂಡಿರುವಂಥ ಈ ಅಕ್ಕಿ ಹಿಟ್ಟನ್ನ ಏನಿದೆ ರೊಟ್ಟಿಗೆ, ಮಸಾಲೆ ರೊಟ್ಟಿ, ಅದನ್ನು ತವಾದ ಮೇಲೆ ಎಣ್ಣೆ ಹಚ್ಚಿ ಈ ರೀತಿ ಮಧ್ಯೆ ಮಧ್ಯೆ ನೀರನ್ನು ಅದ್ಕೊಂಡು ತಳ್ತಾ ಹೋಗಬೇಕು. ಇದು ಬಡಿಯೋ ರೊಟ್ಟಿ ಅಲ್ಲ, ತಳ್ಳುವಂಥದ್ದು. ನಿಧಾನಕ್ಕೆ ತಳ್ಳೋಣಂತೆ. ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು. ಕೈಯನ್ನು ಆವಾಗವಾಗ ನೀರಿನಲ್ಲಿ ಅದ್ಕೊಂಡು ನಿಧಾನಕ್ಕೆ ತಳ್ತಾ ಹೋದರೆ ತೆಳ್ಳಗೆ ಪೊರೆ ಥರ ಬೇಕಾದರೂ ಮಾಡ್ಕೋಬೋದು. ಮಧ್ಯ ಮಧ್ಯೆ ತೂತು ಯಾತಕ್ಕೆ ಮಾಡ್ತೀವಿ ಅಂದರೆ ಅಲ್ಲಿ ಕಚ್ಕೊಳ್ಬಾರ್ದು. ಎಣ್ಣೆಯನ್ನು ಆ ತೂತುಗಳಲ್ಲಿ ಹಾಕಿದರೆ ತವಾದ ಒಳಗಡೆ ಆ ರೊಟ್ಟಿ ಕಚ್ಕೊಳ್ಳಲ್ಲ ಅಂತ. ಈಗ ಮುಚ್ಚಿಟ್ಟು ಬೇಯಿಸೋಣಂತೆ. ನೋಡಿದ್ರ ಸೂಪರಾಗಿರುವ ಅಕ್ಕಿ ರೊಟ್ಟಿ ಸಿದ್ಧವಾಗಿದೆ. ಇದಕ್ಕೆ ಮಾವಿನಕಾಯಿ ತೊಕ್ಕನ್ನು ಕೂಡ ನಾನು ನೆಂಚ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಹಸಿರಾದ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಎಲ್ಲ ಸೊಪ್ಪು ಹಾಕಿರುವಂಥ ಈರುಳ್ಳಿ, ಕ್ಯಾರೆಟ್ ತುರಿ, ಸೊಪ್ಪು ಎಲ್ಲ ಮಿಕ್ಸ್ ಆಗಿ ಸೂಪರಾಗಿದೆ. ಹಸಿರು ಕಣ್ಣಿಗೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಮಸಾಲ ಅಕ್ಕಿ ರೊಟ್ಟಿ ನೋಡಿದ್ರಲ್ಲ, ರುಚಿಕರವಾದ ಅಕ್ಕಿ ರೊಟ್ಟಿ ತಿನ್ನೋಣ ಬನ್ನಿ.